ಮುಖ್ಯವಾದಂಥದ್ದು. ಇದು ನೀವು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे हरे, हरे राम 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 हरे हरे. ಈ ಅವಧೂತ ಬ್ರಾಹ್ಮಣ ಬಗ್ಗೆ ತುಂಬಾ ವ್ಯಕ್ತರು ಚರ್ಚೆ ಮಾಡ್ತಾರೆ. ಈ ಚರ್ಚೆದಲ್ಲಿ ನೀವು ನೋಡಿದ್ರೆ ಏನು ಈ ಅವಧೂತ ಬ್ರಾಹ್ಮಣರು ಯಾಕೆ ಇಷ್ಟು ಚರ್ಚೆ ಮಾಡುವಂತ ಅಂಶ ಆಗಿದ್ದಾರೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಓದ್ಕೊಂಡು ಮುಂಚೆ ಹೋಗೋಣ. ಫಸ್ಟ್ ವಿಷಯ ಏನಂದ್ರೆ, ಈ ಅವಧೂತ ಬ್ರಾಹ್ಮಣಿಗೆ ಬ್ಯಾಕ್ ಗ್ರೌಂಡ್ ನಾವು ನೋಡಿದ್ರೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, ಇವರು ನಮ್ ತರ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂದ್ರೆ, ಸೊ ಭಗವಂತನ್ನೇ ತಿಳ್ಕೊಳೋದು, ಈ ಜ್ಞಾನವನ್ನು ಪಡೆಯೋಕೆ ಅವರು ಹೇ ರೀತಿಯಾಗಿ ಗುರುಗಳನ್ನ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಇಲ್ಲಿ ನಾವು ತಿಳ್ಕೊಬಹುದು. ಸೊ ಗುರುವಿನ ನಾವು ಪಡಿಬೇಕಂದ್ರೆ ನಾನು ಹೇಳಿದ್ದೀನಲ್ವಾ, ದೀಕ್ಷಾ ಗುರು ಒಬ್ರು ಇರ್ತಾರೆ, ಶಿಕ್ಷಾ ಗುರು ಎಷ್ಟು ಜನ ಏನೋ ಇರ್ಬೋದು ಅಂತ. ಸೊ ಇಲ್ಲಿ ನೋಡೋಣ ಏನು ಇಲ್ಲಿ ತಿಳಿಸ್ತಾ ಇದಾರೆ ಅಂತ ಓದೋಣ. So once Lord Krishna told Uddhava a narration concerning the conversation between the greatly powerful king Yadu and the Avadhuta. ಸೊ ಭಗವಂತ ಕೃಷ್ಣ ಯಾರಿಗೆ ಹೇಳ್ತಾ ಇದಾರೆ ಅಂದ್ರೆ, ಉದ್ಧವನಿಗೆ ಹೇಳ್ತಾ ಇದಾರೆ. ಯಾರ ಮಧ್ಯದಲ್ಲಿ ಆಗಿರುವಂತ ಚರ್ಚೆ? ಒಬ್ಬ ಯದು ರಾಜ ಮತ್ತೆ ಈ ಅವಧೂತ ಬ್ರಾಹ್ಮಣರ ಮಧ್ಯದಲ್ಲಿ ಆಗಿರುವಂತ ಚರ್ಚೆವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ Maharaj Yadu once observed a certain Brahmana Avadhuta who appeared to be a quite young and learned, wandering about fearlessly, being himself most learned in the spiritual science. The king took the opportunity and inquired from his as follows. O Brahmana, I see that you are not engaged in any practical religious activity, and yet you have acquired a most expert understanding of all the things and all people within this worldly world. Kindly tell me, sir, how you acquired this extraordinary intelligence and why you are traveling freely throughout the world, behaving as if you were a child. So, however, although capable, learned, expert, and handsome, and some most equivalent, are not engaged in doing anything, nor do you desire anything, rather you appear stupefied and maddened as if you are a ghostly creature. ಸೊ ಈ ಅವಧೂತ ಬ್ರಾಹ್ಮಣರನ್ನೇ ಈ ರಾಜ ನೋಡ್ತಾರೆ. ರಾಜನಿಗೆ ಆಧ್ಯಾತ್ಮಿಕವಾಗಿ ತುಂಬಾ ಜ್ಞಾನ ಇರುತ್ತೆ. ಸೇಮ್ ಟೈಮ್ ಈ ಅವಧೂತ ಬ್ರಾಹ್ಮಣರ ನೋಡಿದ ಮೇಲೆ ಅವ್ರಿಗೆ ಅನಿಸ್ತೆ, ಯಾರಿಗೆ? ರಾಜನಿಗೆ ಇವ್ರ ಹತ್ರ ತುಂಬಾ ಜ್ಞಾನ ಇದೆ. ಈ ತುಂಬಾ ಜ್ಞಾನ ಇದ್ರೇನು, ಬಟ್ ಇವ್ರೇನು ಎಲ್ಲಿನು, ಓ ಬ್ರಾಹ್ಮಣ, ಐ ಸಿ ಯು ದಟ್ ಯು ಆರ್ ನಾಟ್ ಎಂಗೇಜ್ಡ್ ಇನ್ ಎನಿ ಪ್ರಾಕ್ಟಿಕಲ್ ರಿಲಿಜಿಯಸ್ ಆಕ್ಟಿವಿಟಿ. ನೀವು ಪ್ರಾಕ್ಟಿಕಲ್ ಆಗಿ ಏನು ಧರ್ಮವಾಗಿರುವಂತ ಕಾರ್ಯಕ್ರಮಗಳೇನು ಮಾಡ್ತಾ ಇಲ್ಲ. ನೀವೆಲ್ಲ ಕಡೆ ಓಡೋಗ್ತಾ ಇದ್ದಾರೆ, ಎಲ್ಲ ಕಡೆ ಹೋಗೋಗ್ ಬರ್ತಾ ಇದ್ದಾರೆ. ಹಾಗಿರುವಾಗ ನಿಮ್ಗೆ ಇಷ್ಟು ಜ್ಞಾನ ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ. ಯಾರಿಗೆ? ಈ ಅವಧೂತ ಬ್ರಾಹ್ಮಣರು. ಸೊ ನೀವು ನೋಡಿದ್ರೆ ಒಬ್ಬ
ನೋ ದೆವ್ವ ತರ ಕಾಣಿಸ್ತಾರೆ. ಸೊ ತುಂಬಾ ಬೇರೆ ಗ್ರಹಗಳದಿಂದ ಬಂದಿರುವಂತ ವ್ಯಕ್ತಿ ತರ ಕಾಣಿಸ್ತಾರೆ. ಹ್ಮ್ ಸೊ ಯಾವಾಗನೂ ನೀವು ಕೂತ್ಕೊಂಡು ಓದಿರೋದು, ಅದು ಮಾಡಿರೋದು, ಇದು ಮಾಡಿರೋದು ಕಾಣಿಸ್ತಾ ಇಲ್ಲ. ಬಟ್ ಹೇಗೆ ನಿಮ್ಗೆ ಈ ಜ್ಞಾನ ಎಲ್ಲ ಬಂತು, ನಮ್ಗೆ ಸ್ವಲ್ಪ ತಿಳಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹ್ಮ್ ಸೊ ಆಲ್ ದ ಪೀಪಲ್ ವಿತ್ ಇನ್ ದ ಮೆಟಲ್ ವರ್ಲ್ಡ್ ಆರ್ ಬರ್ನಿಂಗ್ ಇನ್ ದ ಗ್ರೇಟ್ ಫಾರೆಸ್ಟ್ ಫೈರ್ of a lust greed, you remain free and are not burned by that fire. You are just like an elephant who takes shelter from the forest fire by standing within the water of the Ganges river. Oh Brahmana, we see that you are devoid of any contact with the material enjoyment and that you are traveling alone without any companions or family members. Therefore, because we sincerely inquiring from you, please tell us the cause of the great ecstasy that you are feeling within yourself. ಸೊ ನೀವು ತುಂಬಾ ಈ ಭೌತಿಕ ಜಗತ್ತಲ್ಲಿ ನೋಡಿದ್ರೆ ಕಾಮ ಕ್ರೋಧ ಲೋಭದಿಂದ ಎಲ್ಲರೂ ಸೂಡೋಗ್ತಾ ಇದ್ದಾರೆ. ಯಾವಾಗ ನೋಡು ಆ ಕಾಮಕೋರಿಗಳು ಒಳಗಡೆ ಆಲ್ಮೋಸ್ಟ್ ಬೆಂಕಿ ಹಚ್ತಾನೆ ಇರುತ್ತೆ. ಸೊ ಅಷ್ಟು ಸಿಚುವೇಶನ್ ಇದೆ ಈಗ. ಬಟ್ ನೀವು ನೋಡಿದ್ರೆ ಫ್ರೀ ಆಗಿ ಆ ಕಾಮ ಕ್ರೋಧ ಏನೂ ನಿಮ್ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಅಷ್ಟು ಚೆನ್ನಾಗ ನೀವು ಹೋಗ್ತಾ ಇದ್ರೆ. ಹೇಗಂದ್ರೆ ಯಾವಾಗನ್ನ ಕಾಡದಲ್ಲಿ ಬೆಂಕಿ ಹತ್ಕೊಂಡ್ರೆ ಈ ಆನೆ ಏನ್ ಮಾಡುತ್ತೋ ಗೊತ್ತಾ, ಎಲ್ಲನ ಆ ಮಧ್ಯದಲ್ಲಿ ಎಲ್ಲನ ನದಿ ಇದ್ರೆ ನದಿ ಮಧ್ಯಕ್ಕೆ ಹೋಗ್ಬಿಟ್ಟು ನೀರಲ್ಲಿ ನಿಲ್ಕೊಂತದಂತ ಆನೆ. ಯಾಕೆಂದ್ರೆ ಆ ಬೆಂಕಿ ಏನು ಮಾಡಬಾರ್ದು ಅಂತ. ಆಗ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ಇಷ್ಟು ಕಾಮ ಕ್ರೋಧಗಳು ಜನರನ್ನು ಹುಚ್ಚೂರು ಮಾಡ್ತಾ ಇದೆ. ಬಟ್ ನೀವು ನೋಡಿದ್ರೆ ಅದರಿಂದ ಏನು ಎಫೆಕ್ಟ್ ಆಗ್ತಾ ಇಲ್ಲ. ಪ್ಲಸ್ ಎಲ್ಲ ಕಡೆನೂ ಭ್ರಮಣ ಮಾಡ್ತಾ ಇದ್ದಾರೆ. ಯಾರು ಜೊತೆದಲ್ಲಿನೂ ಇಲ್ಲ, ಫ್ಯಾಮಿಲಿ ಮೆಂಬರ್ಸ್ ಇಲ್ಲ, ಬೇರೆ ಯಾರು ಇಲ್ಲ. ಹೇಗೆ ಸಾಧ್ಯ ಇದೆಲ್ಲ? ನಮ್ಗೆ ನಾವು ತುಂಬಾ ವಿನಯವಾಗಿ ಕೇಳ್ಕೊಳ್ತಾ ಇದ್ವಿ, ನಮ್ಗೆ ಸಮಾಧಾನ ಸ್ವಲ್ಪ ಹೇಳ್ತೀರಾ ಅಂತ. The intelligent king Yadu, always respectful to the Brahmanas, waited with the bowed head as the Brahmana, pleased with the king's attitude, began to reply, my dear king, with my intelligence I have taken shelter of the 24 spiritual masters. Having gained the transcendental understanding from them, I now wonder about the earth in the liberated condition they are. ಯಾವಾಗ ಈ ರಾಜ ತುಂಬಾ ವಿನಯವಾಗಿ ತಲೆ ಕೆಳಗಡೆ ಇಟ್ಬಿಟ್ಟು ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ಇದಾರೆ, ನಮ್ಗೆ ದಯವಿಟ್ಟು ಹೇಳಿ ಅಂತ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಅವಧೂತ ಬ್ರಾಹ್ಮಣರಿಗೆ ಅರ್ಥ ಆಗುತ್ತೆ, ಎಸ್ ಇವರು ತುಂಬಾ ವಿನಯವಾಗಿ ಕೇಳ್ಕೊಳ್ತಾ ಇದಾರೆ ಅಂತ. ಸರಿ ಅಂತ ಹೇಳ್ತಾರೆ. ಏನಂದ್ರೆ, ನಾನು ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ 24 ಗುರುಗಳಿದ್ದಾರೆ. ಎಷ್ಟು ಜನ? 24 ಗುರುಗಳಿದ್ದಾರೆ. ಅವ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ಅಂತ. ಯಾರಪ್ಪ ಅವರು? ಭೂಮಿ ಅವ್ರ ಗುರು ಅಂತ, ಗಾಳಿ ಅವ್ರ ಗುರು ಅಂತ, ಆಕಾಶ ಅವ್ರ ಗುರು ಅಂತ, ನೀರು ಅವ್ರ ಗುರು ಅಂತ, ಬೆಂಕಿ ಅವ್ರ ಗುರು ಅಂತ, ಚಂದ್ರ ಅವ್ರ ಗುರು ಅಂತ, ಸೂರ್ಯ ಅವ್ರ ಗುರು ಅಂತ, ಪಿಜಿಯನ್ ಅಂದ್ರೆ ಏನಂತಾರೆ? ಪಾವುರ. ಪಾವುರ ಅವ್ರ ಗುರು ಅಂತ, ಪೈಥಾನ್ ಅಂದ್ರೆ ಹಾವು, ದೊಡ್ಡ ಹಾವು, ಸಮುದ್ರ, ಮೋತ್ ಅಂದ್ರೆ ಲೈಟ್ ಹತ್ರ ಒಂದು ಚಿಕ್ಕದು ಏನು ಕೀಡ ತರ ಬರುತ್ತಲ್ವಾ, ಫ್ಲೈ ತರ, ಈಗ ತರ ಅದು. ಸೊ ಹನಿ ಬಿ ಗೊತ್ತಲ್ವಾ? ಜೇನುತುಪ್ಪ, ಜೇನು, ಅದು. ಮತ್ತೆ ಆಣೆ, ಮತ್ತೆ ಹನಿ ಥೀಫ್, ಯಾರು ಈ ಜೇನುತುಪ್ಪನೇ ಎತ್ಕೊಂಡು ಹೋಗ್ತಾರ ಅವರು. ಸೊ ಜಿಂಕೆ, ಮೀನು, ಪ್ರಾಸ್ಟಿಟ್ಯೂಟ್, ಪಿಂಗಲ, ವೇಶ್ಯ, ಕುರಾರ ಬರ್ಡ್, ಅದೊಂದು ಪಕ್ಷಿ, ಚಿಕ್ಕ ಹುಡುಗ, ವಯಸ್ಸಲ್ಲಿರುವಂತ ಹೆಣ್ಮಗು, ಯಾರೋ ಮೇಕರ್, ಬಾನನ್ ರೆಡಿ ಮಾಡ್ತಾರೆ ಅವರು, ಹಾವು, ಸ್ಪೈಡರ್ ಅಂದ್ರೆ ಅದೆಲ್ಲ ಅಲ್ಲುತ್ತಲ್ವಾ ಮೇಲೆ, ಅದು, ವಾಸ್ಪ್. ಸೊ ಇವರೆಲ್ಲ ನಮ್ಮ ಗುರುಗಳು ಅಂತ ಹೇಳ್ತಾ ಇದ್ದಾರೆ.
24 ಗುರುಗಳಿದ್ದಾರೆ ನಮ್ಗೆ ಅಂತ. ಸರಿ, ಏನೇನ್ ಮಾಡ್ತಾರೆ ಇಲ್ಲಿ ನೋಡೋಣ. ಈ 24 ಗುರುಗಳನ್ನೇ ಒಬ್ಬೊಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಕಂಟಿನ್ಯೂ ಮಾಡೋಣ. ಎಷ್ಟು ದಿನಕ್ಕೆ 24 ಗುರುಗಳ ಬಗ್ಗೆ ನಾವು ತಿಳ್ಸ್ಕೊಳಕ್ಕಾಗುತ್ತೋ ಅಷ್ಟು ದಿನ ನಾವು ತಿಳ್ಕೊಳ್ಳೋಣ. ಇವತ್ತು ಎಷ್ಟಾಗಿದ್ರೆ ಅಷ್ಟು ನಾನು ತಿಳಿಸ್ತೇನೆ. ಫಸ್ಟ್, ಅವಧೂತ ಬ್ರಾಹ್ಮಣ ಲರ್ನ್ಡ್ ಟು ಕಲ್ಟಿವೇಟ್ ದ ಕ್ವಾಲಿಟಿ ಆಫ್ ಟಾಲರೆನ್ಸ್ ಫ್ರಮ್ ದ ಎರ್ತ್. ಈಗ ಭೂಮಿ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಗೆ ಭೂಮಿ ಹೇಗೆ ಗುರು ಆಯ್ತು ಅಂತ. ಸೊ ಈ ಭೂಮಿ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬೈ ಡೀಪ್ ಆಯಿಲ್ ಡ್ರಿಲ್ಲಿಂಗ್, atomic explosion, pollution and so on, earth is the constantly harassed by the demonic living entities. Sometimes lush forests are cut down by greedy men with the commercial interest, and thus vast land is created. So sometimes the earth's surface is soaked by the blood of the soldiers fighting in sewage warfare. Yet, despite all these disturbances, the earth continues to provide all the necessities of the living beings. A sober person, even when harassed by the other living beings, should understand that his aggressors are acting helplessly under the control of the God. So, and thus he should never be distracted from the progress on his own path. ಏನ್ ಹೇಳ್ತಾ ಇದಾರೆ? ನಾನು ಭೂಮಿದಿಂದ ಕಲ್ತ್ಕೊಂಡಿದ್ದೀನಿ. ಏನ್ ಕಲ್ತ್ಕೊಂಡಿದ್ದೀನಿ? ಹೇಗೆ ಟಾಲರೇಟ್, ಸಹನ ಹೇಗೆ ಮಾಡ್ಬೇಕು ಅನ್ನೋದು ಇಲ್ಲಿ ನೋಡಿ. ಸೊ ನಾವು ಈ ಪೆಟ್ರೋಲು ಡೀಸೆಲ್ ತೆಗಿಬೇಕು ಅಂತ ದೊಡ್ಡ ರಿಗ್ಗಳೆಲ್ಲ ಹಾಕ್ತಾರೆ. ಮತ್ತೆ ದೊಡ್ಡ ಬಾಂಬು ಹಾಕ್ತಾರೆ, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಸೊ ಅದನ್ನು ಭೂಮಿಗೆ ಪ್ರಾಬ್ಲಮ್ ಆಗುತ್ತೆ. ಪೊಲ್ಯೂಷನ್, ತುಂಬಾ ಪೊಲ್ಯೂಷನ್ ಆಗಿದೆ. ಸೊ ಏನ್ ನೋಡಿದ್ರೇನು, ಈ ಅಸುರ ಪ್ರಭಾವದಿಂದ ಇರುವಂತ ವ್ಯಕ್ತರದಿಂದ ತುಂಬಾ ತೊಂದರೆ ಆಗ್ತಾ ಇದೆ ಈ ಭೂಮಿಗೆ. ಸೊ ಇನ್ನೊಂದ್ಸಾರಿ ಏನ್ ಮಾಡ್ತಾರೆ, ಕಾಡಕ್ ಹೋಗ್ಬಿಟ್ಟು ಇರೋ ಅಂತ ಗಿಡ ಮರ ಎಲ್ಲರನ್ನೇ ಕಟ್ ಮಾಡ್ಬಿಡ್ತಾರೆ. ಸೊ ಇನ್ನೊಂದ್ಸರಿ ಏನ್ ಮಾಡ್ತಾರೆ, ಸೊ ಯುದ್ಧ ಮಾಡಿ ಎಷ್ಟೋ ಜನರನ್ನ ಸಾಯಿಸ್ಬಿಟ್ಟು ರಕ್ತ ಒಂದು ನದಿಯಾಗಿ ಹೋಗುತ್ತೆ. ಸೊ ಇಷ್ಟು ತೊಂದರೆ ಕೊಟ್ಟಿದ್ರೇನು ನಾವು ಭೂಮಿಗೆ. ಏನ್ ಮಾಡ್ತಾ ಇದೆ ಭೂಮಿ? ನಮ್ಗೆ ಏನೇನ್ ಬೇಕೋ ಎಲ್ಲ ತಿನ್ನೋಕೆ ತಾಗೋಕೆ ಏನೇನ್ ಬೇಕೋ ಎಲ್ಲ ಕೊಡ್ತಾ ಇದೆ. ಹೌದಾ? A saintly person should learn from the Hare Krishna. Saintly person should learn from the mountain to devote all his efforts to the service of others and to make the welfare of others the sole reason for his existence. Similarly, as the disciple of the tree, he should learn to dedicate himself to others. ಏನಂತ? ಈ ರೀತಿಯಾಗಿ ಅಂದ್ರೆ ಭೂಮಿ ತನ್ನಕ್ಕೆ ಎಷ್ಟು ಕಷ್ಟ ಬಂದ್ರೇನೋ ಸಹನ ಮಾಡ್ಕೊಂಡು ಬೇರೆಯವ್ರಿಗೆ ಹೇಗೆ ಸೇವೆ ಮಾಡ್ತಾ ಇದೋ, ಒಬ್ಬ ಸಾಧು ಆಗಿರುವಂತ ವ್ಯಕ್ತಿ ತನಗೆ ಎಷ್ಟೇ ಕಷ್ಟ ಬಂದ್ರೇನು ಪರುಲ ಸೇವಕ್ಕೋಸ್ಕರ ಇರ್ಬೇಕಂತ. ಸೊ ಶರೀರಂ ಪರ ಸೇವನಂ ಸಮಥಿಂಗ್ ಏನೋ ಬರುತ್ತೆ ಆಗ. ಸೊ ನಮ್ಗೆ ಈ ಶರೀರ ಕೊಟ್ಟಿರೋದೇ ಬೇರೆಯವ್ರಿಗೆ ಸೇವೆ ಮಾಡೋಕೆ. ಸೊ ಸಿಮಿಲರ್ಲಿ, ಆಸ್ ದ disciple of the tree, he should learn to dedicate himself to others. ಸೊ ನಾವು ವೃಕ್ಷಕ್ಕೆ ಶಿಷ್ಯರಾಗಿರೋದ್ರಿಂದ ನಾವು ಹಾಗಿರ್ಬೇಕು. ಗ್ರೇಟ್ ಮೌಂಟೇನ್ಸ್ bear the unlimited quantities of earth, which is turn give a sustenance to innumerable forms of life, such as trees, grass, bird, animals, and so on. ಈಗ ನೀವು ಬೆಟ್ಟ ಮೇಲೆ ಹೋಗಿದ್ರೆ ಆ ಬೆಟ್ಟ ಮೇಲೆ ಎಷ್ಟೋ ಭೂಮಿ ಶಾತ ಇರುತ್ತೆ. ಭೂಮಿ ಅಂದ್ರೆ ಮಣ್ಣೆಲ್ಲ ಇರುತ್ತೆ. ಅದಿರೋದ್ರಿಂದ ಏನಾಗುತ್ತೆ, ಅದರಲ್ಲಿ ಎಷ್ಟೋ ವೃಕ್ಷಗಳು ಬೆಳೆಯುತ್ತೆ, ಗಿಡಗಳು ಬೆಳೆಯುತ್ತೆ. ಎಲ್ಲರಿಗೂ ಅವಕಾಶ ಆಗುತ್ತೆ. ಸೊ ಅದೊಂದೇ ಅಲ್ಲ, ವಿಚ್ ಇನ್ ಟರ್ನ್ಸ್ ಗಿವ್ ದ ಸಸ್ಟೆನೆನ್ಸ್ ಟು ದ ಇನ್ಯೂಮರಬಲ್ ಫಾರ್ಮ್ಸ್ ಆಫ್ ಲೈಫ್. ಅದರ ಮೇಲೆ ಪಕ್ಷಿಗಳು, ಎಲ್ಲ ಜಂತುಗಳು ಎಲ್ಲ ಇರೋಕ್ ಸಾಧ್ಯ ಆಗುತ್ತೆ. ಸೊ ಆಗ ಎಷ್ಟೋ ಅವಕಾಶ ಮಾಡ್ಕೊಡ್ತದೆ. ಅಂದ್ರೆ ಭೂಮಿ ಮೇಲೆ ಏನೇನಿದೆ ಅಂತ, ಭೂಮಿ ಮೇಲೆ ಪರ್ವತಗಳಿದೆ, ಗಿಡ ಮರ ಎಲ್ಲ ಇದೆ. ಇವ್ರಿಗೆಲ್ಲರಿಗೆ ಭೂಮಿ ಅವಕಾಶ ಕೊಡ್ತಾ ಇದೆ. ಮೌಂಟೇನ್ ಆಲ್ಸೋ ಪೋರ್ ದ ಫೋರ್ತ್ unlimited quantities of
crystalline water of the form of waterfalls and rivers, and this water gives a life to all. Dangerous animals roams over it, but the mountain itself never commits the violence to anybody. By by studying the examples of the mountains, one should learn. hmm, One should learn the art of providing for the happiness of all the living entities. Similarly, the one may take excellent lessons from the pious trees who offers the innumerable benefits such as fruits, flowers, and the cooling shade and the medical extracts. If someone throws a stone on the tree, it gives back a sweet fruit in turn without any complaints. The tree tolerates the scorching heat of the sun, tolerant the rain and the shivering cold in winter, and even when the tree is suddenly cut down and dragged away, the tree doesn't protect, protest, but continues to serve, give service to others in the form of fire. ನೋಡಿದ್ರ ಈ ಭೂಮಿ ಮೇಲೆ ಏನಿದೆ? ಬೆಟ್ಟಗಳಿದೆ. ಬೆಟ್ಟಗಳ ಮೇಲೆ ಎಲ್ಲ ಪಕ್ಷಿಗಳನ್ನು, ವೃಕ್ಷ, ಮರ, ಗಿಡ ಇರೋದ್ರಿಂದ ಎಷ್ಟೋ ಪಕ್ಷಿಗಳಿಗೆ ಎಲ್ಲರಿಗೆ ಅವಕಾಶ ಆಗುತ್ತೆ. ಅದರಲ್ಲಿ ತುಂಬಾ ದೊಡ್ಡ ದೊಡ್ಡ ಅಡವಿ ಮೃಗಗಳೆಲ್ಲ ಇರುತ್ತೆ, ಕಾಡದಲ್ಲಿರುವಂತ ಮೃಗಗಳೆಲ್ಲ ಇರುತ್ತೆ. ಅವ್ರು ಎಷ್ಟೇ ತೊಂದರೆ ಕೊಟ್ಟಿದ್ರೇನು, ಎಷ್ಟೇ ವೈಲೆನ್ಸ್ ಮಾಡಿದ್ರೇನು ಇವ್ರೇನು ಮಾಡಲ್ಲ. ಈಗ ಎಲ್ಲರಿಗೂ ಅವಕಾಶ ಮಾಡ್ಕೊಡ್ತಾರೆ. ಅದೊಂದೇ ಅಲ್ಲ, ಈ ಬೆಟ್ಟ ಮೇಲೆದಿಂದ ನೀರು ವಾಟರ್ ಫಾಲ್ಸ್ ಬರುತ್ತೆ. ಆ ವಾಟರ್ ಫಾಲ್ಸ್ ಬರೋದ್ರಿಂದ ಎಷ್ಟೋ ಜನರಿಗೆ ಕುಡಿಯೋಕೆ ನೀರು ಅವಕಾಶ ಮಾಡಿಕೊಡುತ್ತದೆ. ಅದೊಂದೇ ಅಲ್ಲ, ನೀವು ನೋಡಿದ್ರೆ ವೃಕ್ಷಗಳು, ಈ ವೃಕ್ಷಗಳು ಹೇಗಿರುತ್ತೆ? ಸೊ ನಾವ್ ಎಷ್ಟೇ ತೊಂದರೆ ಕೊಟ್ಟಿದ್ರೇನು ಅವರು ಎಲ್ಲ ನೆರಳು ಕೊಡ್ತಾರೆ. ನಾವು ಕಳ್ ತಕೊಂಡು ನಾವು ಹೊಡೆದಿದ್ರೆ ಒಂದು ತುಂಬಾ ಸ್ವೀಟ್ ಆಗಿರುವಂತ ಇವಿ ಕೊಡ್ತಾರೆ. ಸೊ ಆಗ ಎಷ್ಟೋ ಒಳ್ಳೆ ಸೇವಾ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಗ ನಾವು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ದ ಗ್ರಾಸ್ ಆಲ್ದೋ ಆಲ್ವೇಸ್ trodden up by the animals such as the cows and the ashes continues to serve them for their welfare, even when the dry diet continues to render the various services. If the one can learn to the tolerance as a tree and as be fixed and determined like a mountain, then it is possible for him to execute the devotional service to Lord Hari. So ಮತ್ತೆ ನೀವು ನೋಡಿದ್ರೆ ಹುಲ್ಲು, ಹಸಿ ಹುಲ್ಲು, ಒಣಗಿರುವಂತ ಹುಲ್ಲು ನೀವು ನೋಡಿದ್ರೆ, ಹಸಿ ಹುಲ್ಲಾಗಿರುವಾಗ ಎಷ್ಟೋ ಜಂತುಗಳು ಅದ್ರ ಮೇಲೆ ಹೆಜ್ಜೆ ಇಡುತ್ತೆ. ಹೆಜ್ಜೆ ಇಟ್ಟಿದ ಮೇಲೆ ಏನಾಗುತ್ತೆ? ಪಾಪ ತೊಂದರೆ ಆಗುತ್ತೆ, ಅದನ್ನು ಜೀವಿಗಳಲ್ವಾ. ಆಗಿದ್ರೇನು ಎಲ್ಲರಿಗೂ ಅವಕಾಶ ಮಾಡ್ಕೊಡ್ತಾರೆ. ಸಪೋಸ್ ಒಣಗಿದ್ರೆ ಏನಾಗುತ್ತೆ? ಒಣಗಿದ ಮೇಲೇನು ಬೇರೆ ವಿಷಯಕ್ಕೋಸ್ಕರ ಉಪಯೋಗ ಆಗುತ್ತೆ. ನಾವು ಇವಾಗ ಗಿಡ ಮರಗಳು ಇರೋವಾಗ ಎಲ್ಲ ಹಣ್ಣು ಎಲ್ಲ ಹೂವೆ ಎಲ್ಲ ಕೊಡುತ್ತೆ. ಸಪೋಸ್ ಒಂದಿನ ನಾವು ಕಟ್ ಮಾಡಿದ್ರೆ ಒಂದು ನಾವು ಅಡಿಗೆ ಮಾಡ್ಕೊಳಕ್ಕೆ ಇದೇ ಆಗಿ ಹೆಲ್ಪ್ ಆಗುತ್ತೆ. ಸೊ ಆ ರೀತಿಯಾಗಿ ಈ ಭೂಮಿ ಮೇಲೆ ಇರುವಂತ ಏನು ಬೆಟ್ಟಗಳಾಗಿರ್ಬೋದು, ವೃಕ್ಷಗಳಾಗಿರ್ಬೋದು, ಗಿಡ ಮರ ಆಗಿರ್ಬೋದು, ಮತ್ತೆ ಹುಲ್ಲು ಆಗಿರ್ಬೋದು, ಅದೇ ಹಸಿ ಹುಲ್ಲು ಆಗಿರ್ಬೋದು, ಒಣಗಿರೋ ಹುಲ್ಲು ಆಗಿರ್ಬೋದು, ಇದೆಲ್ಲಾನು ಏನ್ ಹೇಳುತ್ತಂದ್ರೆ ಬೇರೆಯವ್ರು ನಮ್ಗೆ ಎಷ್ಟು ಕಷ್ಟ ಕೊಟ್ಟಿದ್ರೇನು ನಾವೇನ್ ಮಾಡ್ಬೇಕು? ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು. ನಾನು ಲಾಸ್ಟ್ ಟೈಮ್ ಹೇಳಿದ್ದೇನಲ್ವಾ, ಸಾಧು ಅಂದ್ರೆ ಏನು? ಸಾಧುವು ದಯೆ ತೋರಿಸ್ಬೇಕು. ಆ ಚೇಲು ಕುಟ್ತಾ ಇದ್ರೇನು ಏನ್ ಮಾಡಿದ್ರು ಸಾಧುವು? ಅದಕ್ಕೆ ಸಹಾಯ ಮಾಡೋಕೆ ಪ್ರಯತ್ನ ಮಾಡಿದ್ರೆ ಬಿಟ್ಟು ಅದನ್ನೇ ನೀರಲ್ಲಿ ಮುನ್ಗೋಗೋಕ್ ಬಿಟ್ಟಿಲ್ಲ. ನಾನು ಹೇಳಿದ್ದೇನಲ್ವಾ ಸ್ಟೋರಿ, ಒಬ್ಬ ಸಾಧುವು ನದಿ ಹತ್ರ ಬರ್ತಾರೆ, ನದಿದಲ್ಲಿ ಒಂದು ಚೇಲು ಮುನ್ಗೋಗ್ತಾ ಇರುತ್ತೆ. ಅದನ್ನೇ ಆಚೆ ಹಾಕೋಣ ಅಂತ ಕೈ ಇಟ್ಕೊಂಡ್ರೆ ಅದೇ ಕಚ್ತಾ ಇದೆ. ಮತ್ತೆ ಕೈ ಕಚ್ಚಿದ ಮೇಲೆ ಬಿಟ್ಬಿಡ್ತಾರೆ, ಮತ್ತೆ ನೀರಲ್ಲಿ ಬಿದ್ದುತ್ತೆ. ಮತ್ತೆ ತಗೊಂಡು ಮತ್ತೆ ಆಚೆ ಹಾಕೋಕ್ ಹೋದ್ರೆ ಮತ್ತೆ ಕಚ್ಚುತ್ತೆ. ಸೊ ಆಗ ಒಬ್ಬ ವ್ಯಕ್ತಿ ಬಂದು ಅವ್ರನ್ನ ಕೇಳ್ತಾರೆ, ಏನಪ್ಪಾ ಏನ್ ಮಾಡ್ತಾ ಇದೆ ನೀವು? ನಿಗಿನ್ ಬುದ್ಧಿ ಇಲ್ಲ ಏನು? ಆ ಚೇಲು ಕಚ್ತಾ ಇದಲ್ವಾ, ಅದೇ ಅದ್ರ ಸ್ವಭಾವ. ಅವಾಗ ಆ ಸಾಧು ಹೇಳ್ತಾರೆ, ಚೇಳು ತನ್ನ ಸ್ವಭಾವವನ್ನು ತನ್ನ ಬಿಡ್ತಾ ಇಲ್ಲ. ಏನು? ಅಸೂಯ. ಅಂದ್ರೆ ಕಚ್ಚೋದು ತನ್ನ ಸ್ವಭಾವ. ನಾನು ಸಾಧು, ನಾನು ನನ್ನ ಸ್ವಭಾವವನ್ನು ಹೇಗೆ ಬಿಡೋದು ಹೇಳಿ? ನನ್ನ ಸ್ವಭಾವ ಏನಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡೋದು. ಚೇಲು ತನ್ನ ಸ್ವಭಾವವನ್ನು ಅಂದ್ರೆ ಕಚ್ಚೋ ಸ್ವಭಾವವನ್ನು ಬಿಡ್ತಾ ಇಲ್ಲ. ನಾನು ಸಾಧುವಾಗಿರೋದ್ರಿಂದ ನಾನು ನನ್ನ ಸ್ವಭಾವ ಅಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡೋದು ಬಿಡಲ್ಲ. ನೋಡೋಣ ಎಷ್ಟು ಸಮಯ ಕಚ್ಚುತ್ತೋ ನನ್ಗೆ ಅಂತ ಈ
ಸಾಧು ಪ್ರಯತ್ನ ಮಾಡ್ತಾರೆ. ಸೊ ಆಗ ಅಂದ್ರೆ ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋದೇ ಇಲ್ಲಿ ವಿಷಯ. ಅಫ್ಕೋರ್ಸ್ ಅದರಲ್ಲಿ ನಾವು ಹೇಗೆ ಸಹಾಯ ಮಾಡಬೇಕು, ಎಷ್ಟು ತನಕ ಸಹಾಯ ಮಾಡ್ಬೇಕು ಅನ್ನೋದು ನಾವು ಗುರು ಹತ್ರ ಹೋಗಿ ತಿಳ್ಕೊಬೇಕು. ಜಸ್ಟ್ ನಾವು ಸಹಾಯ ಮಾಡ್ಕೊಂತ ಹೋಗ್ತಾ ಇರ್ತೀವಿ, ಬೇರೆಯವ್ರು ನಾವು ಮೋಸ ಮಾಡ್ತಾ ಇದ್ರಿ ಅಂದ್ರೆ ಆ ಸಮಯದಲ್ಲಿ ನೀವು ಗುರು ಹತ್ರ ಮಾರ್ಗದರ್ಶನ ತಕೋಬೇಕು. ಇದು ಮೊದಲನೇ ಗುರು ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು? ಭೂಮಿ ಬಗ್ಗೆ ನಾನು ಇದೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಈ ಅವಧೂತ ಬ್ರಾಹ್ಮಣ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಓಕೆ, ಟೈಮ್ ಎಷ್ಟು? 28. ಓಕೆ, ಇನ್ನೊಬ್ಬರ ಬಗ್ಗೆ ತಿಳ್ಕೊಳೋಣ. ಪ್ರತಿದಿನ ಇಬ್ಬಿಬ್ರ ಬಗ್ಗೆ ತಿಳ್ಕೊಳೋಣ. ಓಕೆ, ಇನ್ನೊಬ್ರು ಯಾರು? ಫ್ರಮ್ ದ ವಿಂಡ್ ಅಂದ್ರೆ ಗಾಳಿದಿಂದ ನಾನೇನ್ ತಿಳ್ಕೊಂಡಿದ್ದೀನಿ ಅನ್ನೋದು ಇವ್ರು ತಿಳಿಸ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದಾ ಎಲ್ಲರಿಗೆ? ಸೊ ಇಲ್ಲೇನ್ ತಿಳಿಸ್ತಾ ಇದ್ರು ನೋಡೋಣ. From the wind, he learned that just as the wind associates with everything, if it nevertheless remains unattached and fixed it in the original nature. The wind is the external manifestation of the air, whereas the prana is the internal manifestation. So sometimes the wind blows through the beautiful forest, carrying the fragrance of the fruits and flowers. At other time, the wind may fuel a fire that burns some forest to ashes. The wind, however, being fixed in its own nature, remains neutral in both its auspicious and inauspiciousness activity. Similarly, within the material world, we will inevitably face both pleasing and disgusting situations. Nevertheless, if we remain fixed in Krishna consciousness, we will not be disturbed by the inauspicious, nor will become attached to the materially auspicious. In the course of his spiritual duties, a devotee sometimes finds himself chanting Hare Krishna in the beautiful country atmosphere, and sometimes he finds himself doing the same thing in a hellish city. In both the cases, the devotee fixed his mind upon the Lord Krishna and experienced the transcendental bliss. So, ನೀವು ಈ ಗಾಳಿ ಬಗ್ಗೆ ಏನ್ ಹೇಳ್ತಾ ಇದ್ರಿ ಇಲ್ಲಿ ಅಂದ್ರೆ, ಗಾಳಿ ತುಂಬಾ ವ್ಯಕ್ತಿರ ಜೊತೆಯಲ್ಲಿ ಸಂಘ ತಗೊಳ್ತದೆ. ಸೊ ಇದಕ್ಕೆ ಇಂಟರ್ನಲ್ ಫಾರ್ಮ್, ಎಕ್ಸ್ಟರ್ನಲ್ ಫಾರ್ಮ್ ಅಂತಾರೆ. ಒಂದು ಗಾಳಿ, ವಿಂಡ್ ಅಂತ ಒಂದೇ. ಇಂಟರ್ನಲ್ ಅಂದ್ರೆ ನಮ್ಮ ಒಳಗಡೆ ಇರುವಂತ ಪ್ರಾಣ. ಆ ಪ್ರಾಣನು ಗಾಳಿನೇ. ನಮ್ಮ ಒಳಗಡೆ ಇರುವಂತ ಪ್ರಾಣನೇ, ಅದನ್ನು ಗಾಳಿ ರೂಪದಲ್ಲೇ ಇರುತ್ತೆ. ನಾವು ಶ್ವಾಸ ತಗೊಂತೀವಲ್ಲ, ನೀವು ಬೇಕಂದ್ರೆ 2ನೇ ಅಧ್ಯಾಯ 17ನೇ ಶ್ಲೋಕ ನೀವು ಓದಿದ್ರೆ ಅದರಲ್ಲಿ ಪರ್ಪೋರ್ಟ್ ಅಲ್ಲಿ ಬರ್ದಿದ್ದಾರೆ ಪ್ರಭುಪಾದ್, ಎಷ್ಟು ವಾಯುಗಳು ಇರುತ್ತೆ ನಮ್ಮ ದೇಹದಲ್ಲಿ ಅಂತ. ಸೊ ಆ ವಾಯುಗಳು ನಮ್ಮ ಹೃದಯದಲ್ಲಿರೋದ್ರಿಂದ, ಆ ಹೃದಯದಲ್ಲಿ ಇರುವಂತ ವಾಯುಗಳು 5 ವಾಯುಗಳು ಇರುತ್ತೆ. ಆ ವಾಯುಗಳ ಮೇಲೆ ನಾವು ಅಂದ್ರೆ ಆತ್ಮ ಈಗ ತೇಲ್ತಾ ಇರುತ್ತೆ. ಅದೇ ನಾವು ತಿಳ್ಕೊಳ್ಳಿ. ಸೊ ಅದು ನೀವು ಬೇಕಂದ್ರೆ 2ನೇ ಅಧ್ಯಾಯ 17ನೇ ಶ್ಲೋಕ ನೀವು ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಸೊ ಆಗ ಇಂಟರ್ನಲ್ ಫಾರ್ಮ್ ಅಂಡ್ ಎಕ್ಸ್ಟರ್ನಲ್ ಫಾರ್ಮ್ ಅಂತ. ಸೊ ಮ್ಯಾನಿಫೆಸ್ಟೇಷನ್. ಸೊ ಇದಕ್ಕೆ ಗಾಳಿಗೆ. ಸೊ ಏನಿವೆ, ಈ ಗಾಳಿ ಏನ್ ಮಾಡುತ್ತಂದ್ರೆ, ಒಂದು ಬ್ಯೂಟಿಫುಲ್ ಸುಂದರವಾಗಿರುವಂತ ಈ ತರ ಬ್ಯೂಟಿಫುಲ್ ಆಗಿರುವಂತ ವೃಕ್ಷಗಳು, ಪಾರ್ಕ್, ಸೊ ಮಲ್ಲಿಗೆ ಫ್ಲವರ್ಸ್, ಇದೆಲ್ಲ ಇರೋ ಜಾಗದಿಂದ ಗಾಳಿ ಹೋಗಿದ್ರೆ ಹೇಗ್ ಬರುತ್ತೆ? ವಾವ್, ಸೋ ನೈಸ್ ಅಂತ ಅನಿಸ್ತು. ಇನ್ ಸ್ವಲ್ಪ ಮುಂಚೆ ಹೋಗಿದ್ರೆ ಅದೇ ಫಾರೆಸ್ಟ್ ಅಲ್ಲಿ ಬೆಂಕಿ ಹಚ್ಚಿರ್ತಾರೆ. ಆ ಬೆಂಕಿಗೆ ಏನ್ ಮಾಡುತ್ತೆ ಈ ಗಾಳಿ? ಸಹಾಯ ಮಾಡಿ ಆ ಗಿಡ ಮರಗಳನ್ನೆಲ್ಲ ಬೂದಿ ಮಾಡಿಬಿಡ್ತಾರೆ. ಇವಾಗ ನೋಡಿ, ಒಳ್ಳೆ ವೃಕ್ಷಗಳ ಮಧ್ಯದಲ್ಲಿ ಬಂದವಾಗ ಒಳ್ಳೆ ಸುವಾಸನೆಗಳನ್ನ ತಗೊಂಡು ಬಂದ್ರು. ಇವಾಗ ಅದೇ ಗಾಳಿ ಈ ಕೆಟ್ಟು ಅಂದ್ರೆ ಬೆಂಕಿ ಹಚ್ಕೊಂಡಿರೋ ಜಾಗಕ್ಕೆ ಬಂದ್ಮೇಲೆ ಆ ಬೆಂಕಿನ ಜಾಸ್ತಿ ಮಾಡಿ ಎಲ್ಲ ಬೂದೆ ಮಾಡ್ಬಿಟ್ರು. ಸೊ ಬಟ್ ಗಾಳಿ ಮಾತ್ರ ಗಾಳಿಯಾಗೇ ಇದೆ. ಅಂದ್ರೆ ಏನು? ಅದು ಡಿಸ್ಟರ್ಬ್ ಆಗಲ್ಲ. ಒಳ್ಳೆ ಸಮಯದಲ್ಲಿ ಆಗಿರ್ಬೋದು, ಕೆಟ್ಟ ಸಮಯದಲ್ಲಿ ಆಗಿರ್ಬೋದು, ಶಾಶ್ವತವಾಗಿ ಆಸ್ಪಿಷಿಯಸ್ ಅಂಡ್ ಇನ್ಆಸ್ಪಿಷಿಯಸ್ ಸಿಮಿಲರ್ಲಿ ವಿತ್ ಇನ್ ದ ಮೆಟೀರಿಯಲ್ ವರ್ಲ್ಡ್. ಸೊ ಅದು ಡಿಸ್ಟರ್ಬ್ ಆಗಲ್ಲ. ಹಾಗೆ ನಾವು ಈ ಭೌತಿಕ ಜಗತ್ತಲ್ಲಿ ಇರುವಾಗ
ಒಂದೊಂದ್ ಸಾರಿ ನಮ್ಗೆ ಒಳ್ಳೆ ವಿಷಯಗಳಾಗುತ್ತೆ, ಒಂದೊಂದ್ ಸಾರಿ ಕೆಟ್ಟ ವಿಷಯಗಳಾಗುತ್ತೆ. ನಾವ್ ಹೇಗಿರ್ಬೇಕು? ಒಳ್ಳೆ ವಿಷಯಗಳಲ್ಲಿ ಉತ್ಸಾಹ ಜಾಸ್ತಿ ಮಾಡ್ಕೊಳೋದು, ಕೆಟ್ಟ ವಿಷಯಗಳು ಬಂದವಾಗ ತುಂಬಾ ಡಿಪ್ರೆಷನ್ ಅಲ್ಲಿ ಹೋಗೋದು ನಾವು ಮಾಡಬಾರ್ದು. ಹೇಗ್ ಮಾಡ್ಬೇಕು? ಎರಡು ಸಿಚುವೇಶನ್ ಅಲ್ಲಿನೂ ಫಿಕ್ಸ್, ಧೀರ, ಸ್ಥಿರವಾಗಿರ್ಬೇಕು. ಸೊ ನಾವು ಕೃಷ್ಣ ಪ್ರಜ್ಞೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಮ ಸಿಚುವೇಶನ್ ಹೇಗೆ ಇದ್ರೇನು ನಾವು ಅದರದಿಂದ ನಾವು ಡಿಸ್ಟರ್ಬ್ ಆಗಬಾರ್ದು. ಸೊ ಈ ಸ್ಪಿರಿಚುವಲ್ ಆಗಿ, ಆಧ್ಯಾತ್ಮಿಕವಾಗಿ ನಮ್ಗೆ ಏನೇನ್ ಬಾಧ್ಯತೆಗಳಿದೋ ಸೊ ಅದೇ ನಾವು ನಿರ್ವರ್ತಿಸಬೇಕು. ಅಂದ್ರೆ ಇವಾಗ ನಾವು ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ನಾವು ಜಪ ಮಾಡ್ಕೋಬಹುದು, ನಗರ ಸಂಕೀರ್ತನ ಮಾಡ್ಬೋದು, ಪ್ರಸಾದ ಹಂಚ್ಬೋದು, ಏನೇನೇ ಮಾಡ್ಬೋದು. ಇವತ್ತು ಬೆಳಗ್ಗೆ ಪಾಕಿಸ್ತಾನದಿಂದ ಸ್ವಲ್ಪ ಭಕ್ತರು, ಅಂದ್ರೆ ಪ್ರತಿದಿನ ಅವ್ರು ಜಪಕ್ ಜಾಯ್ನ್ ಆಗ್ತಾರೆ, ಬೆಳಿಗ್ಗೆ ಜಾಯ್ನ್ ಆಗಿದ್ರು. ಆ ಪಾಕಿಸ್ತಾನದಿಂದ ಪಾಪ ಮನೆ ಒಳಗಡೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಒಬ್ರು ತುಂಬಾ ಭಕ್ತರಿದ್ದಾರೆ. ಸೊ ಅಲ್ಲಿಂದ ಹರಿಪ್ರಿಯ ಮಾತಾಜಿ ಅಂತವ್ರು ಇವತ್ತು ಕಾಣಿಸಿದ್ರು ಅಲ್ಲಿ. ಸೊ ಲಾಸ್ಟ್ ಗೌರ ಪೂರ್ಣಿಮಾ ಮಾಡಿದ್ರಂತ. ಸೊ ಗೌರ ಪೂರ್ಣಿಮಕ್ಕೆ 5,000 ಜನ ಬಂದಿದ್ರಂತ. ಹಾಗ ಸೊ ಅಂದ್ರೆ ಅಲ್ಲಿ ಕಷ್ಟ ಸಮಯದಲ್ಲಿನೂ ಅವ್ರು ಭಕ್ತಿ ಮಾಡ್ತಾ ಇದ್ರೆ, ನಾವು ಇಲ್ಲಿ ಆನಂದ ಸಮಯ, ಆನಂದ ಜಾಗದಲ್ಲಿನೂ ನಾವು ಭಕ್ತಿ ಮಾಡ್ತಾ ಇದ್ವಿ. ಇಲ್ಲಿ ನಮ್ಗೇನ್ ತೊಂದ್ರೆ ಇಲ್ಲ. ನಮ್ಗೆ ತೊಂದ್ರೆ ಅಂದ್ರೆ ನಾವು ಲೇಜಿನೆಸ್ ಆಗಿರೋರ್ದೆ, ನಾವು ಲೇಜಿ ಆಗಿರೋದು, ಆಗಲ್ಲ ಪ್ರಭು, ಇದಾಗಲ್ಲ ಪ್ರಭು ಅಂತ ಹೇಳ್ತೀವಿ ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಸೊ ಜಸ್ಟ್ ನಮ್ಗೆ ತೊಂದ್ರೆ ಇಲ್ಲಿ ಏನಂದ್ರೆ ನಮ್ಮ ಲೇಜಿನೆಸ್. ಪಾಕಿಸ್ತಾನದಲ್ಲಿನೂ ಪ್ರಚಾರ ಮಾಡ್ತಾ ಇದಾರೆ, ದೇವಸ್ಥಾನ ಕಟ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಅವ್ರಿಗೆ ಎಷ್ಟು ತೊಂದರೆ ಇರುತ್ತೆ ನೋಡಿ. ಸೊ ಆಗ ಪಾಕಿಸ್ತಾನದಲ್ಲಿ ನೀವಿದ್ರೇನು, ಇಂಡಿಯಾದಲ್ಲಿ ನೀವಿದ್ರೇನು, ನೀವು ಭಕ್ತಿ ಮೇಲೆ ಫೋಕಸ್ ಆಗಿ, ಫಿಕ್ಸ್ಡ್ ಆಗಿ ನೀವು ಭಕ್ತಿ ಮಾಡ್ಬೇಕು. ಅದು ಇಂಪಾರ್ಟೆಂಟ್. ಅದೇ ನಾವು ಗಾಲಿದಿಂದ ತಿಳ್ಕೋಬೇಕು, ಕಲ್ತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ದೋ ದ ವಿಂಡ್ ಪಾಸಸ್ ಥ್ರೂ ದ ಮೋಸ್ಟ್ ಡಾರ್ಕ್ ಅಂಡ್ ದ foreboding places, the wind is not frightened or disturbed. ತುಂಬಾ ಕತ್ತಲಲ್ಲಿ ಇರುವಂತ ಜಾಗದಲ್ಲಿ ಗಾಲಿ ಹೋಗಿದ್ರೇನು ಡಿಸ್ಟರ್ಬ್ ಆಗಲ್ಲ, ಭಯ ಪಡಲ್ಲ. ಮತ್ತೆ ಸಿಮಿಲರ್ಲಿ ಎ ಡಿವೋಟಿ ಆಫ್ ಲಾರ್ಡ್ ಕೃಷ್ಣ ಶುಡ್ ನೆವರ್ ಬಿ ಫಿಯರ್ಫುಲ್ ಆರ್ ಆಂಕ್ಸಿಯಸ್ ಈವನ್ ವೆನ್ ದ most difficult situation. One who is attached to the materially pleasing forms, taste, smells, sounds and the touches will also be repelled by the opposite in the each category. ಸೊ ಇವ್ರಿಗೆ ಭಯ ಇರಲ್ಲ ಭಕ್ತರಿಗೆ. ಏನಂದ್ರೆ ಭಗವಂತನ ಸೇವೆ ಮಾಡ್ಬೇಕನ್ನೋ ಭಾವನೆ ಹೊಂದಿಟ್ಟು ಇರುತ್ತೆ ಬಿಟ್ಟು ಬೇರೆ ಏನು ಇರಲ್ಲ, ಭಯ ಇರಲ್ಲ ಅವ್ರಿಗೆ. ಸೊ ನಾವು ಆಗ ಭಕ್ತಿ ಮಾಡ್ಕೊಂಡು ಹೋಗ್ಬೇಕು. ಹೇಗೆ ಗಾಳಿ ಎಲ್ಲ ಕಡೆನೂ ಹೋಗುತ್ತೋ ಹಾಗೆ ನಾವುನು ಇರಬೇಕು. Thus finding himself surrounded by the innumerable good and the bad things, the materialist is constantly disturbed. When the wind blows in the many directions at once, the atmosphere becomes agitated. Similarly, if the mind is constantly attracted and repelled by the material objects, there will be such mental disturbances that it will be impossible to think of the absolute truth. Therefore, one should learn from the blowing wind the art of moving throughout the material world without attachment. ಈ ಗಾಳಿದಿಂದ ನಾವು ಅಟ್ಯಾಚ್ ಆಗ್ಬಾರ್ದು ಅನ್ನೋದು ನಾವು ತಿಳ್ಕೊಬೇಕು. ಅಟ್ಯಾಚ್ಮೆಂಟ್ ಇರಬಾರ್ದು. ಅಟ್ಯಾಚ್ಮೆಂಟ್ ಅಂದ್ರೆ ಅವ್ರು ಎಲ್ಲಿ ಹೋಗಿದ್ರೇನು ಮತ್ತೆ ಅವ್ರ ದಾರಿಗೆ ಅವ್ರು ಬಂದ್ಬಿಡ್ತಾರೆ. ಎಲ್ಲಾ ಡೈರೆಕ್ಷನ್, ಈ ಕಡೆ ಆ ಕಡೆ ಎಲ್ಲ ಕಡೆನೂ ಹೋಗ್ತಾ ಇರ್ತಾರೆ. ಸೊ ಆಗ ಭೌತಿಕ ಜೀವನದಲ್ಲಿ ಜನರ ಸುತ್ತು ಎಲ್ಲರೂ ಇರ್ತಾರೆ. ಎಲ್ಲರೂ ಇದ್ರೇನು ಅವ್ರಿಗೆ ಸೆಕ್ಯೂರಿಟಿ ಇರಲ್ಲ. ಸರೌಂಡೆಡ್ ಬೈ innumerable good and bad things, the materialist is constantly disturbed. ಸುತ್ತು ಒಳ್ಳೇದು ಒಂದು ಕೆಟ್ಟದೊಂದು ಅದೊಂದು ಇದೊಂದು ಆಗ್ತಾನೆ ಇರುತ್ತೆ ಅವ್ರ ಸುತ್ತು. ಅದು ಕೇಳ್ಕೊಂಡು ತುಂಬಾ ಡಿಸ್ಟರ್ಬ್ ಆಗ್ತಾ ಇರ್ತಾರೆ ಭೌತಿಕವಾಗಿ ಇರುವಂತ ವ್ಯಕ್ತಿ. ಸೊ ಈ ಗಾಳಿ ಎಲ್ಲಾ ಡೈರೆಕ್ಷನ್ಸ್, ಎಲ್ಲ ದಿಕ್ಕುಗಳಲ್ಲಿನೂ ಹೋಗುತ್ತೆ. ಹೋಗಿದ್ಮೇಲೆ ಏನಾಗುತ್ತೆ, ಆ ಮೈಂಡ್ ಅನ್ನೋದು ತುಂಬಾ ಡಿಸ್ಟರ್ಬ್ ಆಗುತ್ತೆ. ಈಗ ನೀವು ನೋಡಿ, ನೀವೇನೋ ಒಂದು ಕೆಲಸ ಮಾಡುವಾಗ 10 ಕೆಲಸಗಳು ನೆನಪಿಗೆ ಬರೋದು. ಅಯ್ಯೋ ಅದು ಬಾಕಿ ಹೋಗಿತ್ತು, ಇದು ಮಾಡ್ಬೇಕಾಗಿತ್ತು, ಅಯ್ಯೋ ಅದಾಗ್ಲಿಲ್ಲ, ಇದಾಗ್ಲಿಲ್ಲ. ಎಲ್ಲಾ ಡೈರೆಕ್ಷನ್ ದಿಂದ ತೊಂದರೆಗಳು ನೆನಪಿಗೆ ಬರ್ತಾ ಇರುತ್ತೆ ನಮ್ಮ ಮನಸ್ಸಲ್ಲಿ. ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಅದರಲ್ಲಿ, ಒಳ್ಳೇದು ಸ್ವಲ್ಪ ಕೆಟ್ಟದ್ ಸ್ವಲ್ಪ ಎಲ್ಲ ಇರುತ್ತೆ. ನಮ್ಗೆ ಮೈಂಡ್ಗೆ ಎಜಿಟೇಟ್ ಆಗ್ತಾ ಇರುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು? ಆಗುತ್ತಾ ನಾವು ಸೈಲೆಂಟ್ ಆಗಿರೋದು? ಸೊ ದೇರ್ ಫೋರ್ ಒನ್ ಶುಡ್ ಲರ್ನ್ ಫ್ರಮ್ ದ ಬ್ಲೋಯಿಂಗ್ ವಿಂಡ್. ಈ ಗಾಳಿ ಎಲ್ಲ ಕಡೆ ಹೇಗ್ ಹೋಗುತ್ತೋ ಅದರದಿಂದ ನಾವು ತಿಳ್ಕೋಬೇಕು. ಏನ್ ತಿಳ್ಕೋಬೇಕು?
ಮೂವಿಂಗ್ ಥ್ರೂ ಔಟ್ ದ ಮೆಟಲ್ ವರ್ಲ್ಡ್ ವಿತೌಟ್ ಅಟ್ಯಾಚ್ಮೆಂಟ್. ಗಾಳಿದಿಂದ ನಾವೇನ್ ತಿಳ್ಕೋಬೇಕು? ಅಟ್ಯಾಚ್ಮೆಂಟ್ ಇರಬಾರದು. ಅರ್ಥ ಆಯ್ತಾ? ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಇರಬಾರ್ದು. ಭೂಮಿದಿಂದ ನಾವೇನ್ ತಿಳ್ಕೋಬೇಕು? ಟಾಲರೆನ್ಸ್. ಟಾಲರೆನ್ಸ್ ತಿಳ್ಕೋಬೇಕು. ಸೊ ಈ ಎರಡು ವಿಷಯಗಳು, ಒಂದು ಭೂಮಿದಿಂದ, ಇನ್ನೊಂದು ಗಾಳಿದಿಂದ. ಗಾಳಿ ಎಲ್ಲ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಬಟ್ ನಾವು ಅದರಿಂದ ಏನು ಡಿಸ್ಟರ್ಬ್ ಆಗಬಾರ್ದು. ನಮ್ ಸುತ್ತಮುತ್ತ ಎಲ್ಲ ಕೆಟ್ಟದ್ದು ಒಳ್ಳೇದು ಎಲ್ಲ ಆಗ್ತಾ ಇರುತ್ತೆ, ಅದರಿಂದನೂ ನಾವು ಡಿಸ್ಟರ್ಬ್ ಆಗ್ಬಾರ್ದು. 7:38. ಇನ್ನೊಂದು ಮಾಡೋಣ, ಮುಗ್ಸೋಣ ಇಲ್ಲೇ. ಇನ್ನ ಚಿಕ್ಕದಿದೆ, ಇನ್ನು ಹೋಗ್ತಾ ಹೋಗ್ತಾ. ಏನ್ ಮಾಡೋಣ? ಟೈಮ್ ಇದ್ರೆ ಓಕೆ. A thoughtful sage, even while living within a material body, should understand himself to be a pure spirit soul. Similarly, one should see that the spirit soul enters within all the forms of life, both moving and non-moving, and the individual soul are thus pervading. The sage should further observe the Supreme Personality of Godhead as a supreme super soul is simultaneously present within all things. Both the individual soul and the super soul can be understood by comparing them to the nature of the sky. Although the sky extends everywhere and everything rests within the sky does not mix with anything, nor can it be divided by anything. Although both the Jiva soul and the super soul are said to be all pervading, it should be remembered that there are innumerable individual Jiva souls, whereas there is only one supreme personality of Godhead. The Lord is always supreme, and one who actually a thoughtful sage never doubts the supreme position of the Lord. ನೋಡಿದ್ರಾ? ಇದೇನೋ ನೆಕ್ಸ್ಟ್ ಮೂರನೇದು ಆಕಾಶ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಆಕಾಶ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಎ ಟ್ರೂತ್ಫುಲ್ ಸೇಜ್, ನಮ್ಮಂತವ್ರು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, even while living within the material world, should understand himself to be the pure spirit soul. Similarly, one should see that the spirit soul enters within all the forms of life. ಈಗ ನಮ್ಮ ಈ ದೇಹದಲ್ಲಿ ಒಂದು ಆತ್ಮ ಇದೆ ಅಂದ್ರೆ ಅದು ನಾನು, ನಿಮ್ಮ ದೇಹದಲ್ಲಿ ನೀವಿದ್ದಾರೆ ಅದೊಂದು, ಇನ್ನ ಗಿಡ ಮರ ಎಲ್ಲರದಲ್ಲಿನೂ ಒಂದೊಂದು ಆತ್ಮ ಇರುತ್ತೆ. ಸೊ ಅಂದ್ರೆ ಏನು? ಆತ್ಮಗಳು ಎಲ್ಲ ಕಡೆನೂ ಇದೆ, ಹೌದಾ? ಅದೇ ರೀತಿಯಾಗಿ ಪರಮಾತ್ಮ ಭಗವಂತನು ಎಲ್ಲ ಕಡೆನೂ ಇದ್ದಾರೆ, ಹೌದಲ್ವಾ? And the individual soul are thus all pervading. The sage should further observe the supreme personality of Godhead as a supreme super soul is simultaneously present within all things. Both individual soul and the super soul can be understood comparing them to be nature of sky. ಅದೇ ರೀತಿಯಾಗಿ ಪರಮಾತ್ಮನು ಎಲ್ಲ ಕಡೆನೂ ಇರ್ತಾರೆ, ಎಲ್ಲ ಜೀವಿಲಲ್ಲಿನೂ ಪರಮಾತ್ಮ ಇರ್ತಾರೆ, ಎಲ್ಲ ಆತ್ಮಗಳೂ ಎಲ್ಲ ಕಡೆ ಇರುತ್ತೆ. ಸೊ ಎಲ್ಲಾನು ಈ ಆಕಾಶ ಕೆಳಗಡೆ ಇರುತ್ತೆ. ಇದು although the sky extends everywhere and everything rests within the sky, ಈ ಆಕಾಶ ಎಲ್ಲ ಕಡೆನೂ ಇರುತ್ತೆ. The sky does not mix with anything, nor can it become a divide from anything. ಈ ಆಕಾಶ ಬೇರೆ ವಿಷಯಗಳ ಹೋಗ್ಬಿಟ್ಟು ಮಿಕ್ಸ್ ಆಗಲ್ಲ, ಬೇರೆದ್ರಿಂದ ಡಿವೈಡ್ ಆಗಲ್ಲ. ಸಿಂಪಲ್ ಆಗಿ ಹೇಳ್ತೀನಿ, ಏನಂದ್ರೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಯಾವಾಗ ನೀವು ಜೀವ ಎಲ್ಲ ದೇಹದಲ್ಲಿ ಬೇರೆ ಬೇರೆ ದೇಹಗಳಲ್ಲಿ ಎಲ್ಲ ಕಡೆನೂ ಇರುತ್ತೆ, ಪರಮಾತ್ಮನು ಎಲ್ಲ ದೇಹದಲ್ಲಿನೂ ಇರುತ್ತೆ, ಎಲ್ಲ ಕಡೆ ಪರಮಾತ್ಮನು ಇರ್ತಾರೆ. ಬಟ್ ಒಂದು ಜೀವಿ ಇನ್ನೊಂದು ಜೀವಿಯಲ್ಲಿ ಮಿಕ್ಸ್ ಆಗಲ್ಲ, ಜೀವಿ ಪರಮಾತ್ಮ ಆಗಲ್ಲ, ಪರಮಾತ್ಮ ಜೀವಿ ಆಗಲ್ಲ. ಸೊ ನಾವು ಇದು ಆಕಾಶದಿಂದ ತಿಳ್ಕೋಬೇಕು ಅಂತ ಹೇಳ್ತಾರೆ. ಆಕಾಶ ಎಲ್ಲ ಕಡೆನೂ ಇರುತ್ತೆ, ಆಕಾಶ ಎಲ್ಲನೂ ಆಕಾಶ ಕೆಳಗಡೆನೆ ಆಗುತ್ತೆ, ಆಯ್ತಾ? ಎಲ್ಲನೂ ಅವ್ರ ಮೇಲೆ ರೆಸ್ಟ್ ಇರುತ್ತೆ, ಆಗಿದ್ರೇನು? ಸೊ ಆ ಡಿಫರೆನ್ಸ್, ಯಾವ ಡಿಫರೆನ್ಸು? ಆತ್ಮ ಪರಮಾತ್ಮ ವ್ಯತ್ಯಾಸವನ್ನು ನಾವು ಆಕಾಶದಿಂದ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದ ಲಾರ್ಡ್ ಈಸ್ ಆಲ್ವೇಸ್ ಸುಪ್ರೀಮ್
and one who is actually a truthful sage never doubts the supreme position of the Lord. ಅಂದ್ರೆ ಭಗವಂತನ ಸ್ಥಾಯಿನೇ ಒಬ್ಬ ಶುದ್ಧವಾಗಿರುವಂತ ಸಾಧು ಯಾವಾಗನೂ ಡೌಟ್ ಬರಲ್ಲ. ನಾನು ಆತ್ಮ, ನಾನು ಒಂದು ಅಣು ಅಣು ಆತ್ಮ, ಭಗವಂತ ವಿಭು ಆತ್ಮ. ಅಂದ್ರೆ ಭಗವಂತ ದೊಡ್ಡವರು, ನಾನು ಚಿಕ್ಕವರು ಅನ್ನೋದು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೀರು ಬಗ್ಗೆ ಹೇಳ್ತಾ ಇದ್ರೆ, ಇದು ತುಂಬಾ ಚಿಕ್ಕದು, ಹೇಳ್ಬಿಡ್ತೀನಿ. ಫ್ರಮ್ ದ ವಾಟರ್ he learned that the saintly person is just like a water. ನೀರದಿಂದ ಸಾಧು ಅಂದ್ರೆ ಏನು ಅಂದ್ರ ನೀರಂತ, ನೀರ್ ತರ ಅಂತ. ಏನದು? ಬಿಕಾಸ್ he is free from all contaminations. He is gentle by nature and by speaking creates a beautiful vibrations like that of flowing water. Just by seeing, touching or hearing from the such saintly person, the living entity is purified. Just as one is cleansed by the contact with the pure water, thus a saintly person, just like a holy place, purifies all those who contacts him, because he always chants the glories of the Lord. ನೀವು ನೋಡಿದ್ರಾ, ಕೇಳಿರ್ತಾರೆ ತುಂಬಾ ಸಾರಿ, ಯಾರನ್ನ ಮಾತಾಡಿದ್ರೆ, ತುಂಬಾ ಚೆನ್ನಾಗ ಮಾತಾಡಿದ್ರೆ ಗಂಗಾ ನದಿ ಹೇಗೆ ಹೋಗುತ್ತೋ ಹಾಗೆ ಮಾತಾಡಿದಾರಪ್ಪ ಅವರು, ಆ ಫ್ಲೋ ಎಷ್ಟು ಚೆನ್ನಾಗಿರುತ್ತೋ ಅಂತ ಹೇಳ್ತಾರಲ್ವಾ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ನೀರದಿಂದ ನಾವೇನ್ ತಿಳ್ಕೊಬೇಕಂದ್ರೆ, ಫಸ್ಟ್ ಕಂಡೀಷನ್ ಏನಂದ್ರೆ, ನಾವು ಏನೇ ಗಲೀಜಾಗಿದ್ರೆ, ಏನಿದ್ರೆ ದಾన్ని ಶುದ್ಧ ಮಾಡ್ಬೋದು. ಈಗ ಬಟ್ಟೆ ಗಲೀಜಾಗಿರ್ಬೋದು, ನಮ್ಮ ಮುಖ ಗಲೀಜಾಗಿರ್ಬೋದು, ನಮ್ಮ ಮನೆ ಗಲೀಜಾಗಿರ್ಬೋದು, ಏನೇ ಇದಾಗಿದ್ರೆ ಅಂದ್ರೆ ಅದು ಕ್ಲೀನ್ ಮಾಡ್ಬೇಕಂದ್ರೆ ಏನ್ ಬೇಕು? ಗಾಳಿ ಬೇಕಾ? ಬೆಂಕಿ ಬೇಕಾ? ಏನ್ ಬೇಕು? ನೀರು ಬೇಕು, ಹೌದಾ? ಆ ನೀರಿದ್ರೇನೆ ಶುದ್ಧವಾಗುತ್ತದೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, free from all contaminations, is a gentle by nature and by speaking creatures a beautiful vibration like the flowing water. ಸೊ ಆ ತರ ಮಾತಾಡುವಾಗ ಗಂಗಾ ನದಿ ಎಷ್ಟು ಸ್ವೀಟ್ ಆಗಿರುತ್ತೋ ಅಷ್ಟು ಸ್ವೀಟ್ ಆಗಿ ಮಾಡ್ತಾರೆ, ಆಯ್ತಾ? ಅಷ್ಟು ಸ್ವೀಟ್ ಆಗಿ. ಅವ್ರನ್ನೇ ಜಸ್ಟ್ ಬೈ ಸೀಯಿಂಗ್ ಅಂದ್ರೆ ನೀರು ನೋಡೋದಾಗಿರ್ಬೋದು, ನೀರನ್ನು ಮುಟ್ಟೋದಾಗಿರ್ಬೋದು, ನೀರದಿಂದ ಶಬ್ದ ಕೇಳೋದಾಗಿರ್ಬೋದು, ಹೇಗಿರುತ್ತೆ ಆಗ ಸಾಧು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮಾತಾಡಿದ್ರೆ ಗಂಗಾ ತರ, ಶಬ್ದ ಬಂದ್ರೆ ಗಂಗಾ ತರ, ಟಚ್ ಮಾಡಿದ್ರೆ ಗಂಗಾ ತರ ಎಷ್ಟು ಸಾಫ್ಟ್ ಆಗಿ. ಜಸ್ಟ್ ಒನ್ ಹ್ಯಾಸ್ ಕ್ಲೀನ್ಸ್ ಬೈ ದ ಕಾಂಟ್ಯಾಕ್ಟ್ ವಿತ್ ಪ್ಯೂರ್ ವಾಟರ್. ನಾವು ಹೇಗೆ ಶುದ್ಧವಾಗಿರುವಂತ ನೀರು ತಕೊಂಡು ನಮ್ಮ ದೇಹವನ್ನು ಪ್ಯೂರಿಫೈ ಮಾಡ್ಕೊಂತೀವೋ, ಜಲಸ್ಥಾನಂ ದಿನೇ ದಿನೇ, ಗಂಗಾ ಗೀತಾ ಮಹಾತ್ಮದಲ್ಲಿ ಶ್ಲೋಕ ಹೇಳ್ತಾರೆ, ಗೀತಾ ಅಭ್ಯಾಸನ ನೀವು ಹೇಗೆ ಗಂಗಾ ಸ್ನಾನ ಮಾಡ್ಕೊಂಡು ದೇಹವನ್ನು ಶುದ್ಧ ಮಾಡ್ಕೊಂತಾರೋ, ಭಗವದ್ಗೀತನ ಓದೋದ್ರಿಂದ ನಮ್ಮ ಆತ್ಮ ಶುದ್ಧವಾಗುತ್ತದೆ ಅಂತ ಹೇಳ್ತಾರೆ. ಆಗ ಈ ಗಂಗಾ ನದಿದಿಂದ ಪ್ಯೂರಿಫೈಸ್ ಫ್ಲೋಸ್ ಅಂಡ್ so he becomes always chants the glories of the Lord. Thus saintly person, just like a holy place, purifies all those who contacts him. ಸೊ ಆಗ ನೀರದಿಂದ ಇದೀ ನಾವ್ ಅರ್ಥ ಮಾಡ್ಕೋಬೇಕು, ನೀರ್ ತರ ನಾವಿರ್ಬೇಕು. ನೀರ್ ತರ ನಾವಿತ್ತು ನಮ್ಮ ಕಾಂಟ್ಯಾಕ್ಟ್ ಯಾರೈತೆ ಬರ್ತಾರೋ ಅಂತವ್ರು ಶುದ್ಧವಾಗ್ಬೇಕಂತ. ಈಗ ನೀರ್ ಸಂಬಂಧಕ್ಕೆ ಹೋಗಿದ್ರೆ ಯಾರೇ ಆಗಿರ್ಬೋದು ಶುದ್ಧವಾಗ್ಬೇಕು ಅಷ್ಟೇ, ಕ್ಲೀನ್ ಆಗ್ಬೇಕು. ಆಗ ಒಬ್ಬ ಸಾಧು ಹತ್ರ ಬಂದ್ರೆ, ಜೀವಿ ಸಾಧು ಹತ್ರ ಬಂದ್ರೆ ಆ ಜೀವಿಗೆ ಏನಾಗ್ಬೇಕು? ಪ್ಯೂರಿಫಿಕೇಶನ್ ಆಗ್ಬೇಕು. ಈಗ ಬೆಳಿಗ್ಗೆ ಸೂರ್ಯ ಬಂದ್ರೆ ಅರ್ಥ ಏನು? ನಮ್ಮ ಸುತ್ತಮುತ್ತ ಇರುವಂತ ಗಲೀಜು, ಸ್ಮೆಲ್ಲು ಎಲ್ಲ ಹೋಗ್ಬಿಡ್ತದೆ ಆ ಬಿಸಿಲ್ಗೆ, ಪ್ಯೂರಿಫೈ ಮಾಡ್ಬಿಡ್ತಾರೆ. ಆಗ ಈ ನೀರಕ್ಕೆ ಯಾರೈತೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೋ ಶುದ್ಧವಾಗ್ತಾರೆ, ಕಂಟಾಮಿನೇಷನ್ಸ್ ಇಂದ ಶುದ್ಧವಾಗ್ತಾರೆ. ಸೊ ನಾವು ಒಬ್ಬ ಸಾಧುಗಳು ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಲಗರು ಗುರುಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ. 24 ಜನ ಇದ್ದಾರೆ. ನೋಡೋಣ, ಪ್ರತಿದಿನ ಒಬ್ಬೊಬ್ಬರ ಬಗ್ಗೆ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡೋದು. ಸೊ ಮೊದಲನೇ ವ್ಯಕ್ತಿ ಯಾರು? ಭೂಮಿದಿಂದ ನಾವು ಏನ್ ತಿಳ್ಕೊಬೇಕು? ಟಾಲರೆನ್ಸ್, ಭೂಮಿ ತರ ನಾವು ಇರೋ ತರ. ಮತ್ತೆ ಗಾಳಿ ಎಲ್ಲಾ ಕಡೆ ಕಡೆ ಹೋಗಿದ್ರೇನು ಅಟ್ಯಾಚ್ಮೆಂಟ್ ಇರಲ್ಲ. ಗಾಳಿ ತರ ನಾವು ಇರಬೇಕು. ನೆಕ್ಸ್ಟ್ ಆಕಾಶ ಎಲ್ಲ ಕಡೆ ಇದ್ರೇನು, ಎಲ್ಲಾನು ಅವ್ರ ಮೇಲೆನೆ ರೆಸ್ಟ್ ಆಗಿದ್ರೇನು ಆತ್ಮ ಪರಮಾತ್ಮಕ್ಕೆ ವ್ಯತ್ಯಾಸ ಇರುತ್ತೆ.
ಅವ್ರಿಗೆ ಡೌಟ್ ಇರಲ್ಲ, ಆತ್ಮ ಬೇರೆ ಪರಮಾತ್ಮ ಬೇರೆ. ಹೇಗೆ ಆತ್ಮಗಳು ಎಲ್ಲ ಕಡೆನೂ ಇರುತ್ತೆ, ಪರಮಾತ್ಮನು ಎಲ್ಲ ಕಡೆನೂ ಇರುತ್ತೆ, ಬಟ್ ಆತ್ಮ ಸ್ಥಿತಿ ಬೇರೆ, ಪರಮಾತ್ಮ ಸ್ಥಿತಿ ಬೇರೆ. ಸೊ ಇಂಥ ಡೌಟ್ಸ್ ಇರಲ್ಲ. ನೆಕ್ಸ್ಟ್ 4ನೇದು ಬಂದು ನೀರು ಸಂಘದಲ್ಲಿ ಯಾರು ಬಂದಿದ್ರೇನೋ ಶುದ್ಧವಾಗ್ಬೇಕು. ಹಾಗೆ ಒಬ್ಬ ಸಾಧು ಸಂಘಕ್ಕೆ ಯಾರೈತೆ ಬರ್ತಾರೋ ಅಂತವ್ರೆಲ್ಲ ಭೌತಿಕ ಕಲ್ಮಶಗಳಿಂದ ಶುದ್ಧವಾಗ್ಬೇಕು ಅನ್ನೋದು ನಾವು ಇಲ್ಲಿ ತಿಳಿಸ್ಕೋಬಹುದು. ಓಕೆ, ಸೊ ಈ 4 ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಇವತ್ತು. ಯಾರಿಗಾನ ಏನೇನ ಪ್ರಶ್ನೆ ಇದೆ ಇದಕ್ಕೆ ಸಂಬಂಧಪಟ್ಟು? ಎನಿ ಡೌಟ್ಸ್? ಹರೇ ಕೃಷ್ಣ ಪ್ರಭು. ಹಾ ಮತ್ತೆ ಪ್ರಭು, ಗಾಳಿ, ನೀರು, ಭೂಮಿ, ಮತ್ತೆ ಇನ್ನೊಂದು ಯಾವ್ದು ಪ್ರಭು ಹೇಳಿದ್ದು? ಆಕಾಶ. ಓಕೆ, ಥ್ಯಾಂಕ್ ಯು. ಭೂಮಿ, ಗಾಳಿ, ಆಕಾಶ, ನೀರು. ಓಕೆ ಸರ್, ಥ್ಯಾಂಕ್ ಯು. ಏನ ಎನಿ ಅದರ್ ಡೌಟ್ಸ್? ಪ್ರಭುಜಿ, ಎಲ್ಲ ಸಿಮಿಲರ್ ಆಗಿ ಇದೆ ಅಲ್ವಾ ಪ್ರಭುಜಿ? ಯಾವ್ದು ಡಿಫ್ರೆನ್ಸ್ ಅಂತ ಏನು ಗೊತ್ತಾಗ್ತಾ ಇಲ್ಲ. ಡಿಫ್ರೆನ್ಸ್ ಎಲ್ಲವೂ ಶುದ್ಧವಾಗಿರ್ಬೇಕು ಅಂತ ಇರುತ್ತಲ್ಲ. ಹೌದು, ಸಾಧು ಅಂದ್ರೆ ಅರ್ಥನೇ ಶುದ್ಧವಾಗಿರೋದು. ಸಾಧು ಸಂಘಕ್ಕೆ ಯಾರು ಬಂದ್ರೇನು ಭೌತಿಕ ಕಲ್ಮಶಗಳು ಹೋಗ್ಬೇಕು ಅಂದ್ರೆ ಆ ಸಾಧುಕಿ ಗುಣಗಳೆಲ್ಲ ಇರ್ಬೇಕು. ಅಂದ್ರೆ ಈಗ ಭೂಮಿದಿಂದ ಟಾಲರೆನ್ಸ್ ಅಂದ್ರೆ ನೀವು ಟಾಲರೇಟ್ ಮಾಡ್ಬೇಕು. ಸಾಧು ಆಗಿರೋದ್ರಿಂದ ನಾವು ಟಾಲರೇಟ್ ಮಾಡಿದ್ರೆ ಸಹನ ಮಾಡಿದ್ರೆ ಏನಾಗುತ್ತೆ, ಬೇರೆಯವರು ಇಷ್ಟಪಡ್ತಾರೆ, ಆ ಸಾಧುವನ್ನು ಇಷ್ಟಪಡ್ತಾರೆ. ಸೊ ಟಾಲರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆನ್ಸ್. ಗಾಳಿ ಏನ್ ಮಾಡುತ್ತೆ, ಅಟ್ಯಾಚ್ಮೆಂಟ್ ಇರಲ್ಲ, ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗ್ಬಿಡ್ತದೆ, ಇಲ್ಲಿ ಅಲ್ಲಿ ಇರೋದೇನಿರಲ್ಲ. ಸೊ ಇದು ನನ್ ಜಾಗ, ಆ ಜಾಗ, ಈ ಜಾಗ ಅನ್ನೋದೇನಿರಲ್ಲ, ಸೊ ಎಲ್ಲ ಕಡೆನೂ ಇರುತ್ತೆ. ಸೊ ಆಕಾಶಕ್ಕೆ ಡಿಫ್ರೆನ್ಸ್ ಅಂದ್ರೆ ಆತ್ಮಕ್ಕೆ ಪರಮಾತ್ಮಕ್ಕೆ ವ್ಯತ್ಯಾಸ ಇರುತ್ತೆ. ಗಾಳಿ ಶುದ್ಧ ಮಾಡುತ್ತೆ. ಸೊ ಈಗ ಬೇರೆ ವ್ಯತ್ಯಾಸ ಇದೆ, ಬೇರೆ ಬೇರೆ. ಕಂಟಾಮಿನೇಷನ್ ಅನ್ನೋದು ಬರೀ ಜೀವಿ ಮಾತ್ರ ಅಷ್ಟೇ ಅಲ್ವಾ ಪ್ರಭುಜಿ ಇರೋದು? ಕಂಟಾಮಿನೇಷನ್ ಅನ್ನೋದು ಬರೀ ಜೀವಿಯಲ್ಲಿ ಮಾತ್ರ ಇರೋದು, ಬೇರೆ ಪ್ರಕೃತಿಯಲ್ಲಿ ಇರುವಂತದ್ದು ಯಾವ್ದ್ರಲ್ಲೂ ಇರೋದಿಲ್ಲ ಅಲ್ವಾ ಪ್ರಭುಜಿ? ಆಗಲ್ಲ. ಪ್ರಕೃತಿ ಅನ್ನೋದು ಇರುತ್ತೆ. ಆ ಪ್ರಕೃತಿ ನಾವು ಯಾವಾಗ ಭಗವಂತನ ಸೇವದಲ್ಲಿ ಉಪಯೋಗಿಸ್ತೀವೋ ಅದು ಕರೆಕ್ಟ್ ಆಗಿ ಎಂಗೇಜ್ ಆಗಿರೋದು. ಅದೇ ಪ್ರಕೃತಿ ಅಂದ್ರೆ ಏನಂದ್ರೆ ನಮ್ಗೆ ಸಹಾಯ ಮಾಡೋದು ಪ್ರಕೃತಿ. ನಾವು ಮಾಡಿರೋಂತ ಪಾಪ ಪುಣ್ಯ ಕರ್ಮಗಳ ಪ್ರಕಾರವಾಗಿ ನಮ್ಗೆ ಸಹಾಯ ಮಾಡೋಕೆ ಭಗವಂತ ಈ ಪ್ರಕೃತಿನೇ ಅರೇಂಜ್ ಮಾಡಿದ್ದಾರೆ. ಆ ಪ್ರಕೃತಿಯಲ್ಲಿ ನಮ್ಗೆ ಏನೈತೆ ಬರುತ್ತೋ ಅದು ನಾವು ಭಗವಂತನ ಸೇವದಲ್ಲಿ ಉಪಯೋಗಿಸ್ಬೇಕು, ಆವಾಗ ಕರೆಕ್ಟ್. ಇಲ್ಲ ಅಂದ್ರೆ ಅದೇ ಪ್ರಕೃತಿಯಿಂದ ನಮ್ಗೆ ಕರ್ಮ ಜೋಡಾಗುತ್ತದೆ. ಸೊ ಆಗ ಈಗ ಜನರಲ್ ಆಗಿ ಪ್ರಕೃತಿಯಲ್ಲಿ ಇರುವಂತ ಪ್ರತಿ ಒಂದು ವಿಷಯನೂ ಅದು ಭಗವಂತನ ಸ್ವಯನ, ಭಗವಂತನಿಂದ ಬಂದಿರೋದೆ, ಭಗವಂತನ ಶಕ್ತಿ. ಅದು ಅಫ್ಕೋರ್ಸ್ ಪ್ಯೂರ್ ಆಗೇ ಇರುತ್ತೆ. ನಾವೂನು ಅಷ್ಟೇ, ನಾವು ಭಗವಂತನ ಶಕ್ತಿ, ನಾವೂನು ಆತ್ಮ ಭಗವಂತನಿಂದ 7.4 7.5 ಇನ್ಫೀರಿಯರ್ ನೇಚರ್ ಅಂಡ್ ಸುಪೀರಿಯರ್ ನೇಚರ್. ಸೊ ಈ ಭೂಮಿ, ರಪೋ, ನಲೋ, ವಾಯು ಏನೈತೆ ಈ ಎಲ್ಲ ಪ್ರಕೃತಿ ಎಲ್ಲ ಇದೋ ಅದೇ ಭಗವಂತನ ಶಕ್ತಿ, ಭಗವಂತ ಹಾಗೆ ಇದೆ. ಬಟ್ ಅದೇ ಏನು ಡಿಸ್ಕನೆಕ್ಟೆಡ್ ಎನರ್ಜಿ, ಭಗವಂತನಿಗೆ ಕನೆಕ್ಟ್ ಆಗಿಲ್ಲ. ಸೊ ನಾವು ಯಾವಾಗ ಅದನ್ನ ಭಗವಂತನ ಜೊತೆಲಿ ಕನೆಕ್ಟ್ ಮಾಡ್ತೀವೋ ಅದಕ್ಕೆ ಶಕ್ತಿ ಬರುತ್ತೆ. ಅದಕ್ಕೆ ಅದನ್ನೇ ಜಡ ಪದಾರ್ಥ ಅಂತಾರೆ. ಸೊ ಆ ಜಡ ಪದಾರ್ಥ ಜನರಲ್ ಆಗಿ ಇರುತ್ತೆ. ಸೊ ಈ ಆತ್ಮ ಅಂದ್ರೆ ಸುಪೀರಿಯರ್ ನೇಚರ್ ಯಾವಾಗ ಅದನ್ನ ಎಂಗೇಜ್ ಮಾಡುತ್ತೋ ಅವಾಗ ಅದಕ್ಕಿನೂ ಉಪಯೋಗ ಆಗುತ್ತೆ, ನಮ್ಗಿನೂ ಉಪಯೋಗ ಆಗುತ್ತೆ. ಕಂಟ್ಯಾಮಿನೇಷನ್ ಅಂದ್ರೆ ಒಂದು ರೀತಿಯಾಗಿ ನಾವು ತ್ರಿಗುಣಗಳ ಪ್ರಭಾವದಿಂದ ನಾವು ಹೀಗೆ ಪ್ರವರ್ತನೆ ಮಾಡ್ತಾ ಇದೀವಿ. ಈವನ್ ಪ್ರಕೃತಿದಲ್ಲಿ ಇರುವಂತ ನೀವು ನೋಡಿದ್ರೆ ಪ್ರತಿಯೊಂದು ತ್ರಿಗುಣಗಳ ಪ್ರಭಾವ ಇರುತ್ತೆ. ಸೊ ತ್ರಿಗುಣಗಳ ಪ್ರಕಾರವಾಗಿ ಒಂದು ವೃಕ್ಷ ಆಗಿರ್ಬೋದು, ಜಂತು ಆಗಿರ್ಬೋದು, ಪ್ರತಿಯೊಂದನು ಹಾಗೆ. ಸೊ ಜೀವಿ ಇರುವಂತ ಪ್ರತಿಯೊಂದೂ ತ್ರಿಗುಣಗಳ ಕೆಳಗಡೆ ಬರುತ್ತೆ. ಜಡ ಪದಾರ್ಥ ಅಂದ್ರೆ ಅದ್ ಜಸ್ಟ್ ಬಿದ್ದಿರುತ್ತೆ ಒಂದ್ ಜಾಗದಲ್ಲಿ, ಅದಕ್ಕೇನು ಇರೋದಿಲ್ಲ. ಓಕೆ ಮಾತಾಜಿ, ಥ್ಯಾಂಕ್ ಯು. ನೆಕ್ಸ್ಟ್ ಓಕೆನಾ? ಸೊ 24 ಗುರುಗಳಲ್ಲಿ 4 ಗುರುಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಭೂಮಿ, ಗಾಳಿ, ಆಕಾಶ, ನೀರು. ಸೊ ನೆಕ್ಸ್ಟ್ ಮಿಕ್ಕಿರುವಂತ 20 ಗುರುಗಳನ್ನೇ ಒಂದೊಂದ್ ದಿನ 4-5 ಜನ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವ್ ಹೇಗಿರ್ಬೇಕು ಅನ್ನೋದು ತಿಳ್ಕೊಳ್ಳೋಣ. ಓಕೆ, ಹರೇ ಕೃಷ್ಣ. ಎಸ್, ತಿರುಮಲ ಪ್ರಭು ಫ್ರಮ್ ಒಂದು ನಿಮಿಷ.
हरे कृष्णा प्रभु, धन्यवाद हरे प्रणाम। कृष्णा प्रभु, दंडवत प्रणाम प्रभु। हाउ आर यू?